ಅಣ್ಣ ತಗೊಳ್ಳೋಣ. ಬೇಡವಾ ಅಣ್ಣ, ನಿನ್ ಮನ್ಸು ನೆಟ್ಗಿಲ್ಲ, ಎಲ್ಲ ಮನೆ ಕಡೆನೇ ಐತೆ. ನೀನು ಗೆದ್ದೆ ಗೆಲ್ತೀಯ, ನೀನ್ ಹೆಂಡತಿ ಆಸೆನೂ ತೀರಿಸ್ತೀಯ. ಇದನ್ ಸ್ವಲ್ಪ ತಗೊಂಡ್ರೆ ನಿನ್ ಧೈರ್ಯ ಬಂದು ಗಮನ ಎಲ್ಲ ಇಲ್ಲೇ ಇರ್ತದೆ. ತಗೊಳ್ಳೋಣ ತಗೊಳ್ಳೋಣ. ಅಣ್ಣ ಆ ಕಾರ್ಡ್ ಯಾಕೆ ತಗೊಂಡೆ ನೀನು? ಏನಾಡ್ತೀವ ನೀನು, ಅದನ್ನ ಬಿಡು. ನಾನು ಅದೇ ಕಟ್ಕೊಬಿಟ್ಟಿದ್ರೆ ಶೋ ಆಯ್ತಿರ್ಲಿಲ್ವಾ? ಇಟ್ಟು ನೀರ್ ಕೊಡ್ತೀರಾ? ಇಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಔಷಧಿ ತರೋಕ್ ಹೇಳಿದೀನಿ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ದೇವ್ರೆ, ಅಯ್ಯೋ ಅಳ್ಬೇಡಮ್ಮ. ನಾನೇನ್ ಮಾಡ್ಲಿ? ಸ್ವಲ್ಪ ಹೊತ್ತು ಮಲ್ಕೋತೀನಿ, ಬಂದ್ಬಿಡ್ತಾರಮ್ಮ. ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ. ಅಜ್ಜಿ ಇನ್ನೇನ್ ನಿಮ್ಮ ಮೊಮ್ಮಗ ಬಂದ್ಬಿಡ್ತಾರೆ. ಶೋ ನನ್ ಬುಕ್ಕು. ತಗೊಳಪ್ಪ. ರಾಂಗ್ ರಾಂಗ್ ಆಡ್ಬಿಟ್ಟು ನನ್ ಮುಖ ಯಾಕೆ ನೋಡ್ತಿದ್ಯಾ? ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ. ನನ್ ಶಾಸ್ತ್ರ ಪ್ರಕಾರ ಆಡಿದ್ರೆ ಹಿಂಗ ನನ್ ಮಾತು ಕೇಳ್ತಿರ್ತಾನೆ. ಯಾಕಿಷ್ಟೊತ್ತಾದ್ರೂ ಬರ್ಲಿಲ್ಲ? ಅವ್ನ್ ಬಿಟ್ಟಾಕೋ. ನನಗೂ ಹಾಕಯ್ಯ. ನಿನ್ನ ಹತ್ರ ದುಡ್ಡಿಲ್ಲ, ಎಲೆ ಹೆಂಗ ಹಾಕ್ತಾರೆ? ತಂದಿದ್ದನ್ನೆಲ್ಲ ಸೋತ್ಬಿಟ್ನಲ್ಲ, ಒಂದ್ ₹100 ಸಾಲ ಕೊಡು. ಆಡ್ದಲ್ಲಿ ಕೊಟ್ರೆ ಕೈ ಎತ್ತಲ್ಲಪ್ಪ. ಸುಮ್ನೆ ಯಾರನ್ನ ಕೊಡ್ತಾರೆ? ಏನಾದ್ರು ಇದ್ರೆ ಮಡ್ಗೋ ಕೊಡ್ತಾರೆ. ನನ್ನ ಹತ್ರ ಏನಿಲ್ವಲ್ಲ. ಹಾಲಿನ ಡಬ್ಬ ಇದೆಯಲ್ಲ, ಮಾತಾಡ. ಸಿಕ್ತ ಯಾಕೆ ಹಾಕ್ತೀಯ? ಸಂತೋಷ ಪಡು. ಹಾಲಿನ ಡಬ್ಬ ಇಟ್ರೆ ದುಡ್ಡು ಕೊಡ್ತೀನಿ ಅಂತಿದಾನಲ್ಲ. ಕೆಂಪಣ್ಣ, ಎಂದು ಅಮ್ಮ? ಇವ್ರು ಬೆಳಿಗ್ಗೆನೆ ಸಂತೆಗೆ ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ಲ. ಎಲ್ಲಾದ್ರೂ ನೋಡಿದ್ರಾ? ಹೋಗಮ್ಮ, ನಿನ್ ಗಂಡನ ಬುದ್ಧಿನೇ ಇಲ್ಲ. ನಾನೇನ್ ಮಾಡ್ಲಿ? ಅಲ್ಲ, ನ್ಯಾಯವಾಗಿ ಆಟ ಆಡೋದ್ ಬೇಡವಾ? ಏನಣ್ಣ ನೀನ್ ಹೇಳ್ತಿರೋದು? ಅಲ್ಲ, ಒಳ್ಳೆ ಎಲೆ ಬಿದ್ದಿರುವಾಗ ಹುಷಾರಾಗಿ ಆಡೋದ್ ಬಿಟ್ಟು ಬೇಕಾ ಬಿಟ್ಟಿ ಆಡಿದ್ರೆ ಇಸ್ಪೀಟ್ ಆಡ್ದಲ್ಲಿ ಗೆಲ್ಲಕ್ಕಾಗುತ್ತಾ? ಅವರು ಮತ್ತೆ ಇಸ್ಪೀಟ್ ಆಡ್ತಿದಾರಾ? ನಾನೇನ್ ಸುಳ್ಳು ಹೇಳ್ತಾ ಇದ್ದೀರಾ? 3 ಜೋಕರು, 2 ರಮ್ಮಿ ಕುಡ್ದ ಅಮಲ್ನಲ್ಲಿ ಬೇಕಾ ಬಿಟ್ಟಿ ಆಡಿ ದುಡ್ಡು ಕಳೀತಾ ಇದ್ದಾನೆ.